ನಾಳೆ ಕರ್ನಾಟಕ ಸಂಪೂರ್ಣ ಬಂದ್ ಆಗೋದೇ ಡೌಟ್. ಕರ್ನಾಟಕ ಬಂದ್ಗೆ ಸಂಪೂರ್ಣವಾದ ಬೆಂಬಲ ಸಿಗ್ತಾ ಇಲ್ಲ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕರ್ನಾಟಕ ಬಂದ್ಗೆ ಬಲ ಸಿಗ್ತಾ ಇಲ್ಲ. ಹುಬ್ಬಳ್ಳಿ, ಕೊಪ್ಪಳ, ಬಳ್ಳಾರಿ, ವಿಜಯಪುರ, ಉಡುಪಿ, ಮೈಸೂರು, ದಕ್ಷಿಣ ಕನ್ನಡ, ಕೋಲಾರ, ಕೊಡಗು ಸೇರಿ ಹಲವು ಜಿಲ್ಲೆಗಳಲ್ಲಿ ಬಂದ್ ಇಲ್ಲ. ಬಂದ್ ಬಗ್ಗೆ ಜಿಲ್ಲೆಯ ಸಂಘಟನೆಗಳ ನಡುವೆಯೇ ಒಮ್ಮತ ಮೂಡಿಲ್ಲ. ಬಂದ್ನಿಂದ ಕನ್ನಡ ಸಂಘಟನೆಗಳೇ ಹೊರಗುಳಿದಿದೆ. ಬಂದ್ಗೆ ಬೆಂಬಲ ನೀಡೋದ್ರ ಬಗ್ಗೆ ಸ್ಪಷ್ಟವಾದ ನಿಲುವು ಸಂಘಟನೆಗಳಲ್ಲಿಲ್ಲ. ವಾಟಾಳ್ ಕರೆ ಕೊಟ್ಟ ಕರ್ನಾಟಕ ಬಂದ್ಗೆ ಸಿಗ್ತಾ ಇಲ್ಲ ಬೆಂಬಲ. ಕನ್ನಡ ಭಾಷೆಯ ವಿಚಾರಕ್ಕೆ ಕರ್ನಾಟಕದ ನಿರ್ವಾಹಕನ ಮೇಲೆ ಆದಂತಹ ದಾಳಿ ಏನಿತ್ತು, ಆ ದಾಳಿ ಸಂಬಂಧವಾಗಿ ಈಗ ರಾಜ್ಯ ಬಂದ್ಗೆ ಈಗ ವಾಟಾಳ್ ನಾಗರಾಜ್ ಅವರು ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಯಾವೆಲ್ಲ ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲವನ್ನು ಕೊಟ್ಟಿಲ್ವಾ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಈಗ ಆಟೋ ಚಾಲಕರು ಜೊತೆಗಿದ್ದಾರೆ. ಸರ್, ಈಗ ನಾಳೆ ಕರ್ನಾಟಕ ಬಂದಿದೆ, ಬಂದ್ಗೆ ತಮ್ಮ ಬೆಂಬಲ ಇದೆಯಾ ಸರ್ ಆಟೋ ಚಾಲಕರು ಸಂಘದಿಂದ? ಸರ್, ನಾಳೆ ಕರ್ನಾಟಕ ಬಂದಿದೆ. ಯಾವುದೇ ವಾಟಾಳ್ ನಾಗರಾಜ್ ಅವ್ರ ಕಡೆಯಿಂದ ಯಾವುದೇ ಆತ್ಮಾನ ಇಲ್ಲ. ನಾವು ಪೇಪರಲ್ಲಿ ನೋಡಿರೋದು ಎಲ್ಲ ಹೇಗೆ ಬಂದು ಮಾಡಿಸ್ತಾರೆ ನೋಡಿ ನಾವು ಮಾತಾಡ್ತೀವಿ ಸರ್, ಅಷ್ಟೇ. ಅದು ಬಿಟ್ಟರೆ ನಾವೇನು ಆಟೋ ಬಂದ್ ಮಾಡಿಲ್ಲ, ನಮಗೇನು ಹೇಳಿಲ್ಲ. ಆದ್ದರಿಂದ ವಾಟಾಳ್ ನಾಗರಾಜ್ ಅವ್ರು ಹೇಳಿರೋದ್ರಿಂದ ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಪಡಲ್ಲ. ನಾಳೆ ಶಾಲಾ ಕಾಲೇಜ್ಗಳಿಗೆಲ್ಲ ಎಕ್ಸಾಮ್ ಇದೆ, ಬಂದು ನನ್ನ ಮನಸ್ಸಿಗೆ 90% ಡೌಟು ಸರ್. ಕನ್ನಡದ ಬಗ್ಗೆ, ಭಾಷೆ ಬಗ್ಗೆ ಇರುವಂಥ ಬಂದು ಎಲ್ಲರೂ ಬೆಂಬಲ ಕೊಡ್ತಾರೆ ಅನ್ನೋದು ವಾಟಾಳ್ ನಾಗರಾಜ್ ಅವರು ಹೇಳೋದು. ಹೌದು, ಭಾಷೆ ಬಗ್ಗೆ ಎಲ್ಲರೂ ಬೆಂಬಲ ಕೊಡಬೇಕು ಸರ್. ಬಟ್ ಆದರೆ ಎಕ್ಸಾಮ್ ಇರೋದ್ರಿಂದ ಶಾಲಾ ಕಾಲೇಜುಗಳಿಗೆ ತೊಂದರೆ ಆಗುತ್ತೆ, ಮಕ್ಕಳಿಗೆ ಇನ್ನೊಂದು ಇಯರ್ ತೊಂದರೆ ಆಗುತ್ತೆ. ಇವರು ಇನ್ನೊಂದು ದಿನ ಇಟ್ಕೋಬೋದಿತ್ತು, ಎಕ್ಸಾಮ್ ಟೈಮಲ್ಲಿ ಇಟ್ಕೊಂಡ್ರೆ. ಆದ್ದರಿಂದ ಶಾಲಾ ಕಾಲೇಜುಗಳು ಇರೋದ್ರಿಂದ ಬಂದಾಗೋದು 90% ಡೌಟೇ, ಅಷ್ಟನ್ನು ನಾವು ಹೇಳ್ಬೋದು. ಅಂದರೆ ರಾಜ್ಯದ ಡ್ರೈವರ್ ಕಂಡಕ್ಟರ್ಗಳ ಮೇಲೆ ಅಲ್ಲೇ ಆಯ್ತೈತೆ. ಭಾಷಾ ವಿಚಾರಕ್ಕೆ ಮಹಾರಾಷ್ಟ್ರದವರು ಪದೇ ಪದೇ ಖ್ಯಾತೆ ತೆಗಿತಾರೆ, ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ. ನಾವು ಪ್ರತಿಯೊಬ್ಬರು ಡ್ರೈವರ್ ಅಂದರೆ ಎಲ್ಲ ಒಂದೇನೆ, ಆದರೆ ಅವರು ನಡ್ಕೊಳ್ಳೋ ರೀತಿಯೂ ಇದು ಇರುತ್ತೆ. ಅಲ್ಲಿ ಆ ಬಾರ್ಡ್ರಲ್ಲಿ ಹೋದಾಗ ಈ ಥರ ಎಲ್ಲ ಹೊಡೆಯೋದು ಬಡಿಯೋದು ತಪ್ಪು ಮಾಡ್ತಾವ್ರೆ. ಈಗ ಈ ಟೈಮಲ್ಲಿ ಇವರು ಏಕ್ದಮ್ ಸ್ಟೂಡೆಂಟು ಎಕ್ಸಾಮ್ ಟೈಮಲ್ಲಿ ಇದು ಮಾಡ್ತಾ ಇರೋದು ಸರಿ ಇಲ್ಲ. ಬೇರೆ ದಿವಸ ಇಟ್ಕೊಂಡಿದ್ರು ಇನ್ನೂ ಚೆನ್ನಾಗಿರೋದು. ಎಲ್ಲರೂ ಬೆಂಬಲ ಕೊಡೋರ್ತಾರೆ. ಮೈಸೂರಲ್ಲಿ ಆಟೋ ಡ್ರೈವರ್ಗಳೆಲ್ಲ ಏನು ಮಾಡ್ತೀರಿ ನಾಳೆ ಏನು ಮಾಡ್ತೀರಿ ಅಂದರೆ ನೋಡಿ ಸರ್, ಯಾವುದು ಸರಿಯಾಗಿ ನಮಗೆ ಮಾಹಿತಿ ಇದು ಬಂದಿಲ್ಲ. ಅವ್ರು ಮಕ್ಕಳು ಕರ್ಕೊಂಡು ಹೋಗಲೇಬೇಕು, ಮಕ್ಕಳು ಬರ್ತಾ ಇರ್ತಾರೆ, ಸ್ಟೂಡೆಂಟು ಬರ್ತಾ ಇರ್ತಾರೆ ಹೊರಗಡೆಯಿಂದ, ಊರಿಂದ, ಹಳ್ಳಿ ಕಡೆಯಿಂದ. ಅವ್ರಿಗೆಲ್ಲ ಹೆಂಗೆ ವ್ಯವಸ್ಥೆ ಏನು ಮಾಡ್ತಾರೆ ಸರ್? ಶಾಲಾ ಕಾಲೇಜ್ ನಿಲ್ಸೋಕ್ಕಾಗತ್ತಾ? ಸ್ಟೂಡೆಂಟು ಅವ್ರದ್ದು ಲೈಫ್ ಮೇನ್ ತಾನೆ. ಇದು ಇನ್ನೊಂದು ದಿವಸ ಇಟ್ಕೊಂಡಿದ್ರು ಇವರು ಯೋಚನೆ ಮಾಡಿ ಮಾಡಬೇಕಿತ್ತು. ಅಂದರೆ ಈಗ ನಿಮ್ಮನ್ನು ಬಂದು ಯಾರು ಬಂದ್ ನಡೆಸ್ತೀವಿ, ಬಂದ್ಗೆ ಬೆಂಬಲ ಕೊಡಿ ಅಂತೇನು ಯಾರು ಬಂದು ಕೇಳಿಲ್ಲ ನಿಮ್ಗೆ? ಇಲ್ಲ, ಯಾರು ಕೇಳಿಲ್ಲ ಸರ್. ಯಾಕಂದ್ರೆ ಸ್ಕೂಲ್ ಮಕ್ಕಳಿಗೆ ಈಗ ನಮಗೆ ಇಷ್ಟು ವರ್ಷದಿಂದ ಹೊಡೆದೊಡ್ದಲ್ಲ, ಈಗ ಹೊಡಿತೀವಿ ನೋಡಿ. ಮುಖ್ಯ ಇವಾಗ ಈಗ ಏಕ್ತಮು ನಮಗೆ ಯಾರು ಬಂಧುಗಳ ಕೊಡಿ ಅಂತ ನಮಗೇನು ಆಟೋದವ್ರು ಕೇಳಿಲ್ಲ. ಆದರೆ ಅದು ಇನ್ನೊಂದು ಮಾಡಿದ್ದು ಭಾಳ ತಪ್ಪು. ಅದು ಹೊಡೆದಿತ್ತು ಆಟೋ ಡ್ರೈವರ್ಗಳಿಗೆ ಇತ್ತು, ಯಾವುದೋ ಒಂದು ಆಟೋ ಚಾಲಕರಿಗೆ ಒಂದು ಏನೇ ಮಾಡಿದ್ರು ಭಾಳ ತೊಂದರೆ ಸಿಕ್ಕಾಬಿಟ್ಟೆ. ಅಂದರೆ ಈಗ ಸ್ಕೂಲ್ ಮಕ್ಕಳು ಇರ್ಬೇಕಾದ್ರೆ ಬಂದು ಹೊಡೆದು ಒಂದು ಸ್ವಲ್ಪ ಯಾರಿಗಾರು ತೊಂದರೆ ಆಗೇ ಆಗುತ್ತೆ. ಯಾಕಂದರೆ ನಾಳೆ ಯಾಕಂದರೆ ಎಕ್ಸಾಮ್ ನಡೀತಾರೆ ಹುಡುಗರಿಗೆ, ಆದರೆ ಮಾಡೋದು ಒಳ್ಳೇದವರು. ಯಾರಿಗೆ ನಮ್ಮ ಆಟೋ ಡ್ರೈವರ್ಗಳಿಗೆ ಬಂದು ಆಗಲಿ, ಅವರು ಬೇರೆಯವ್ರಿಗಾಗಲಿ ಒಂದು ಏನೇ ಮಾಡಿದ್ರು ಒಂದು ತೊಂದರೆ ಆಗೇ ಆಗುತ್ತೆ. ಸೊ ಈಗ ಮೈಸೂರಿನಲ್ಲಿ ಆಟೋ ಚಾಲಕರ ಮನಸ್ಸಲ್ಲಿರುವಂಥದ್ದು ಅಂದರೆ ಈಗ ಏನು ನಾಳಿನ ಬಂದಿದೆ, ಬಂದ್ಗೆ ಯಾವುದೇ ರೀತಿಯಾದ ಆಹ್ವಾನ ಇಲ್ಲದೆ ಇರತಕ್ಕಂಥದ್ದು, ಅದ್ರ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿ ಇಲ್ಲದೆ ಇರತಕ್ಕಂಥದ್ದು, ಜೊತೆಗೆ ಈಗ ಮಕ್ಕಳಿಗೆ ಪರೀಕ್ಷಾ ಕಾಲ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಬಂದ್ ಮಾಡಿಕೊಂಡು ಆಟೋಗಳನ್ನ ನಿಲ್ಲಿಸಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮಾತನ್ನು ಮೈಸೂರಿನಲ್ಲಿ ಇರ್ತಕ್ಕಂಥ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.